ವಿಶೇಷವಾಗಿ ಇಂದಿನಿಂದ ಗೀತೆ ಯಾವ ರೀತಿಯಾಗಿ ಮಧ್ವ ಸಿದ್ಧಾಂತವನ್ನು ತಿಳಿಸ್ತಾ ಇದೆ. ಮಧ್ವ ಸಿದ್ಧಾಂತ ಅನ್ನುವಂಥದ್ದು ಆಚಾರ್ಯರು ಬಂದಾದ ಮೇಲೆ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಸಿದ್ಧಾಂತ ಅಲ್ಲವೇ ಅಲ್ಲ. ಅನಾದಿ ಕಾಲದಿಂದ ಯಾವಾಗಿನಿಂದ ಭಗವಂತ ಇದ್ದಾನೋ, ಯಾವಾಗಿನಿಂದ ಜೀವರಾಶಿಗಳಿದ್ದಾರೋ ಆವಾಗಿನಿಂದಲೂ ಇರುವಂತಹ ಏಕೈಕ ಸಿದ್ಧಾಂತ ಅದು ಶ್ರೀಮನ್ಮಧ್ವ ಸಿದ್ಧಾಂತ. ಅದು ಹುಟ್ಟಿಕೊಂಡ ಸಿದ್ಧಾಂತ ಅಂಥೇಳಿ ನಾವು ಯಾರೂ ಕೂಡ ಭಾವನೆ ಮಾಡಬಾರದು. ಆ ಉದ್ದೇಶದಿಂದ ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ನುಡಿಗಳಲ್ಲಿ ಗುಹ್ಯವಾಗಿ ಮಧ್ವ ಸಿದ್ಧಾಂತವನ್ನು ವರ್ಣನೆ ಮಾಡಿದ್ದಾನೆ, ಅದನ್ನು ನಮ್ಮೆಲ್ಲರಿಗೂ ಬೋಧನೆ ಮಾಡಿದ್ದಾನೆ ಅನ್ನುವುದನ್ನು ಕೆಲವು ದಿನಗಳ ಕಾಲ ಚಿಂತನೆಯನ್ನು ಮಾಡೋಣ. ಈ ಭಗವದ್ಗೀತೆ ನಮಗೆ ಯಾವೆಲ್ಲ ವಿಚಾರಗಳು ತಿಳಿಸ್ತಾ ಇದೆ ಅಂತಂದರೆ, ಭಗವಂತ ತಾನು ಸ್ವಾತಂತ್ರ್ಯನಾಗಿದ್ದಾನೆ. ಹೇಗೆ? ಅರ್ಜುನ ಬಾರಿಗೂ ಕೇಳಿಕೊಳ್ತಾನೆ, ಸ್ವಾಮಿ ನನ್ನಿಂದ ಯುದ್ಧ ಮಾಡಲಿಕ್ಕಾಗಲ್ವೋ? ನಾನು ಈ ಶಸ್ತ್ರಾಸ್ತ್ರಗಳೆಲ್ಲವನ್ನು ತ್ಯಾಗ ಮಾಡ್ತೇನೆ. ಯಾಕೆ ಬೇಕು ಈ ರಾಜ್ಯ ನನಗೆ? ಈ ರಾಜ್ಯವನ್ನು ಕಟ್ಟಿಕೊಂಡು ನಾನು ಏನು ತಾನೇ ಮಾಡಲಿಕ್ಕಾಗತ್ತೆ? ಹಾಗಾಗಿ ನನಗೇನೂ ಬೇಡ, ನಿನ್ನ ಅಧೀನದಲ್ಲಿದ್ದುಕೊಂಡು ನಿನ್ನ ವಿಶೇಷವಾದ ಜ್ಞಾನ ಸಂಪಾದನೆಯನ್ನು ಮಾಡಿ ನಾನು ಮುಕ್ತಿಯನ್ನು ಹೊಂದುತ್ತೇನೆ ಅಂತ ಹೇಳಿ ಅರ್ಜುನ ಬಾರಿಗೆ ಕೇಳುವಲ್ಲಿ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಶಿಷ್ಟವಾದ ಸ್ವಾತಂತ್ರ್ಯ, ಅವನ ಸರ್ವೋತ್ತಮತ್ವವನ್ನು ಅರ್ಜುನ ತಾನು ಪ್ರತಿಪಾದನೆ ಮಾಡ್ತಾನೆ. ಅರ್ಜುನನಿಗೆ ಬಾರಿಗೂ ನೀತಿಯನ್ನು ಬೋಧಿಸುವಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ನನ್ನ ಅಧೀನ, ನಾನು ಹೇಳಿದಂತೆ ನೀನು ಕೇಳಬೇಕು, ನಾನು ಸ್ವಾತಂತ್ರ್ಯ, ನೀನು ಪರತಂತ್ರ್ಯ ಅನ್ನುವಂತಹ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಜೀವ ಈಶರಲ್ಲಿ ಭೇದ, ಅದೇ ರೀತಿಯಾಗಿ ಜೀವ ಜಡರಲ್ಲಿ ಭೇದ, ಇಂತಹ ಪಂಚಭೇದಗಳನ್ನು ಈ ಯಾವ ಶ್ರೀಮದ್ ಭಗವದ್ಗೀತೆ ಅದು ತಿಳಿಸುತ್ತಾ ಇದೆ. ಈ ಯಾವ ವಿಚಾರ ಎಲ್ಲವನ್ನೂ ಕೂಡ ದಾಸರಾಯರು ತಮ್ಮ ಕೃತಿಗಳಲ್ಲಿ ತಿಳಿಸಿದ್ದಾರೆ. ಶ್ರೀಮದಾಚಾರ್ಯರು ತಾವು ತಮ್ಮ ಗ್ರಂಥಗಳಲ್ಲಿಯೂ ಕೂಡ ತಿಳಿಸಿದ್ದಾರೆ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡು ಗೀತೆಯನ್ನು ಪ್ರವೇಶ ಮಾಡೋದಾದರೆ, ಇನ್ನೊಂದು 2 ದಿನಗಳಲ್ಲಿ ಮಹಾನುಭಾವರಾದಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನೆ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಆ ಉದ್ದೇಶದಿಂದ ರಾಯರು ಯಾವ ರೀತಿಯಾಗಿ ಗೀತೆಗೆ ಅರ್ಥಚಿಂತನೆಯನ್ನು ಕೊಟ್ಟಿದ್ದಾರಲ್ಲ, ಆ ಅರ್ಥಚಿಂತನೆಯ ಅಡಿಯಲ್ಲಿ ಶ್ರೀಮದ್ ಭಗವದ್ಗೀತೆ ಯಾವ ರೀತಿಯಾಗಿ ಮಧ್ವ ಸಿದ್ಧಾಂತವನ್ನು ಸಾರ್ತಾ ಇದೆ. ಆಚಾರ್ಯರ ಗೀತಾ ತಾತ್ಪರ್ಯಕ್ಕೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ವ್ಯಾಖ್ಯಾನವನ್ನು ಬರೀತಾರೆ. ಅದೇ ರೀತಿಯಾಗಿ ಗೀತಾ ವಿವೃತಿ ಎನ್ನುವಂತಹ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡುವಲ್ಲಿ ರಾಯರು ಅಪೂರ್ವವಾದಂತಹ ಅರ್ಥಚಿಂತನೆಯನ್ನು ನಮಗೆ ಕೊಡ್ತಾ ಬರ್ತಾರೆ. ಮೊದಲನೇ ಶ್ಲೋಕ ಅಂತಂದಾಗ ನಮಗೆ ನೆನಪಾಗೋದೇನು ಅಂತಂದರೆ ಮಂಗಲಾಚರಣೆ. ಅಲ್ಲ, ಭಗವದ್ಗೀತೆಗೆ ಮಂಗಲಾಚರಣವೇ ಇಲ್ವಲ್ಲ, ಮಂಗಲಾಚರಣೆ ಇಲ್ಲದೆ ಹೋದರೆ ಆ ಗ್ರಂಥವನ್ನು ಓದಬಾರದು ಅಂತ ಹೇಳಿ ಶಿಷ್ಟಾಚಾರ ಸಂಪ್ರದಾಯ. ಹಾಗಿರಬೇಕಾದ್ರೆ ಇಲ್ಲಿ ಮಂಗಲಾಚರಣೆ ಇಲ್ಲವೇ ಇಲ್ಲ ಅಂಥೇಳಿ ನಮಗೆ ಸಂದೇಹ ಬರುತ್ತೆ. ಆ ಸಂದೇಹವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಸೂಕ್ಷ್ಮವಾಗಿ ರಾಯರಲ್ಲಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಕ್ಷೇತ್ರ ಅಂತಂದರೆ ಏನು? ಕ್ಷೇತ್ರ ಅಂತಂದ್ರೆ ನಾವು ಏನೇನೋ ದೊಡ್ಡ ಕ್ಷೇತ್ರ ಇದು ಯಾವುದು ಬೇಡ, ತೀರ್ಥಕ್ಷೇತ್ರ ಅಂತ ಯಾವುದನ್ನು ಇಟ್ಟುಕೊಳ್ಳದಂತೆ. ಕ್ಷೇತ್ರ ಅಂತಂದರೆ ಏನು? ನಮ್ಮ ದೇಹವನ್ನು ನಾವು ಕ್ಷೇತ್ರ ಅಂತ ಚಿಂತನೆ ಮಾಡಬೇಕು. ಎಂತಹ ಕ್ಷೇತ್ರ ಇದು ಅಂತಂದರೆ ಧರ್ಮಕ್ಕಾಗಿ ಇರುವಂತಹ ಕ್ಷೇತ್ರ, ಅಧರ್ಮಕ್ಕಾಗಿರುವಂತಹ ಕ್ಷೇತ್ರ ಅಲ್ಲ. ನಾವು ಬಂದದ್ದು ಯಾಕೆ? ಈ ದೇಹವನ್ನು ಹೊತ್ತದ್ದು ಯಾಕೆ? ಈ ಕ್ಷೇತ್ರವನ್ನು ಪಡೆದದ್ದು ಯಾಕೆ ಅಂತಂದರೆ ಧರ್ಮವನ್ನು ಆಚರಣೆ ಮಾಡುವ ಉದ್ದೇಶದಿಂದ ನಾವು ಈ ಕ್ಷೇತ್ರವನ್ನು ಪಡೆದಿದ್ದೇವೆ. ಹಾಗಾಗಿ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಪಡೆದಂತಹ ಈ ಕ್ಷೇತ್ರದಿಂದ ನಾವು ಏನು ಮಾಡಬೇಕು ಅಂತಂದರೆ, ಆವಾಗ ಭಗವದ್ಗೀತೆಯ ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕುರುಕ್ಷೇತ್ರೇ, ಈ ಕ್ಷೇತ್ರದಿಂದ ನೀನು ಏನು ಮಾಡಬೇಕು ಅಂತಂದರೆ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾನೆ. ಮಧ್ವ ಸಿದ್ಧಾಂತದ ದೊಡ್ಡ ಪ್ರಮೇಯ. ಕೆಲವರೆಲ್ಲ ಏನು ಅಭಿಪ್ರಾಯ ಪಡ್ತಾರೆ ಅಂತಂದರೆ, ಕೇವಲ ಜ್ಞಾನ ಸಂಪಾದನೆ ಆದರೆ ಸಾಕು, ಕರ್ಮ ಏನು ಬೇಕಾಗಿಲ್ಲ. ಯಾಕೆ? ಜ್ಞಾನವೇ ಅತ್ಯಂತ ಶ್ರೇಷ್ಠವಾದಂಥದ್ದು.
ಜ್ಞಾನಕ್ಕೆ ಸದೃಶವಾದ ಮತ್ತೊಂದು ವಸ್ತು ಇಲ್ಲವೇ ಇಲ್ಲ. ಹಾಗಾಗಿ ಅಂತಹ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಂಡು ಬಿಟ್ಟರೆ ಕರ್ಮದ ಅವಶ್ಯಕತೆ ನಮಗೇನಿದೆ? ನಾವು ಕರ್ಮ ಮಾಡೋದೇ ಬೇಡ. ಜ್ಞಾನ, ಹೌದಪ್ಪ ಭಗವಂತ ಹೀಗಿದ್ದಾನೆ, ಹೇಗಿದ್ದಾನೆ ಭಗವಂತ, ಚಿದಾನಂದಾತ್ಮಕನಾಗಿದ್ದಾನೆ ಭಗವಂತ. ಈ ಜ್ಞಾನ ಬಂತು ನನಗೆ. ಈ ಜ್ಞಾನ ಬಂದ ತಕ್ಷಣ ನಮಗೇನಾಗತ್ತೆ? ಓಹೋ, ಮೋಕ್ಷ ಆಗೋಗತ್ತೆ. ಅದಕ್ಕಾಗಿ ನೀವು ಯಾವ ಕರ್ಮ ಮಾಡಬೇಡಿ ಅಂತ ಹೇಳ್ತಾರೆ. ಹೇಗ್ರಿ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ? ಕರ್ಮ ಅಂತಂದರೆ ಕೇವಲ ಸಂಧ್ಯಾವಂದನೆ, ದೇವತಾರ್ಚನೆ, ಊಟ ಇಷ್ಟೇ ಕರ್ಮ ಅಂತ ತಿಳಿಲಿಕ್ಕೆ ಹೋಗಬೇಡಿ. ಕರ್ಮ ಅಂತಂದರೆ ಏನು? ಉಸಿರಾಟ ಆಡೋದು ಒಂದು ಕರ್ಮವೇ ಇಲ್ವಾ? ಜ್ಞಾನವನ್ನು ನಾವು ಪಡ್ಕೊಂಡಿದ್ದೇವೆ ಅಂತಂದರೆ ಅದು ನಮ್ಮ ಮೆದುಳಿನಲ್ಲಿ ಅದು ಅನುಸಂಧಾನಕ್ಕೆ ಬರ್ತಾ ಇದೆ ಅಂತಂದರೆ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಕೂಡ ಒಂದು ಕರ್ಮ ಅಂತಾಗತ್ತೆ. ಹೌದು, ಇರೋ ಶರೀರದಲ್ಲಿ ಜೀವ ಇರೋವರೆಗೆ ಕರ್ಮ ಮಾಡಬೇಕು, ಇದೆಲ್ಲ ಹೌದು, ಸರಿ ಇಲ್ಲ ಅಂತ ಹೇಳೋಲ್ಲ. ಸತ್ತ ಮೇಲೆ ಏನ್ರಿ ಕರ್ಮ ಮಾಡೋದು ಅಂತ ಕೇಳಿದ್ರೆ ಇಲ್ಲ, ಸತ್ತ ಮೇಲೂ ಕರ್ಮ ಅನ್ನುವಂಥದ್ದು ಆ ಶವದಲ್ಲಿ ಇರುತ್ತೆ. ಶವ ಏನಾಗಿರುತ್ತೆ? ಮಲಗಿಕೊಂಡಿರತ್ತೆ. ಮಲಗೋದು ಕೂಡ ಒಂದು ಕರ್ಮ. ಇದ್ದಾಗ ಸತ್ತಾಗ ಎಲ್ಲದರಲ್ಲಿಯೂ ಕೂಡ ಕರ್ಮ ಅನ್ನುವಂಥದ್ದು ಗುಹ್ಯವಾಗಿ ಅಡಕವಾಗಿದೆ. ಆದ ಕಾರಣಕ್ಕಾಗಿ ನಾವು ಕರ್ಮದಿಂದ ವಂಚಿತರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮಯುತವಾದಂತಹ ಈ ಕ್ಷೇತ್ರದ ಮೂಲಕವಾಗಿ ಕುರುಕ್ಷೇತ್ರೆ ಕರ್ಮವನ್ನು ನೀನು ಆಚರಣೆ ಮಾಡು, ಕರ್ಮವನ್ನು ಆಚರಣೆ ಮಾಡು ಅಂತ ಹೇಳಿ ಶ್ರೀಮದಾಚಾರ್ಯರು ಎಲ್ಲಿ ಹೇಳಿದರು? ಕುರುಭೃಂಶ್ವ ಚ ಕರ್ಮ ನಿಜಂ ನಿಯತಂ. ಕುರುಭೃಂಶ್ವ, ನೀನು ಮಾಡಿದ ಕರ್ಮ, ನೀನು ಕರ್ಮವನ್ನು ಮಾಡು. ಕರ್ಮವನ್ನು ಮಾಡ್ತೀಯಲ್ಲ, ಆ ಕರ್ಮವನ್ನು ಮಾಡಿದ್ದಕ್ಕೆ ಸರಿಯಾದ ಫಲವನ್ನು ನೀನು ಭೋಗಿಸಲೇಬೇಕಾಗತ್ತೆ. ಆ ಉದ್ದೇಶದಿಂದ ಧರ್ಮಯುತವಾದ ಈ ಕ್ಷೇತ್ರದಲ್ಲಿ, ಧರ್ಮ ಅಂತಂದರೆ ಏನು? ಮತ್ತೊಂದು ಅರ್ಥ ಜ್ಞಾನ ಅಂತ ಹೇಳಿ. ಅಂತಹ ಜ್ಞಾನದಿಂದ ಯುಕ್ತವಾದ ಈ ಯಾವ ಕ್ಷೇತ್ರದಲ್ಲಿ ಕರ್ಮವನ್ನು ಕೂಡ ಆಚರಣೆ ಮಾಡಬೇಕು. ಸಮವೇತ ಯುಯುತ್ಸವಾಹ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಪಾಂಡವರು ಎಷ್ಟು ಜನ ಕೇಳ್ತಾರೆ? ಮಾಮಕಾಃ ಪಾಂಡವಾಶ್ಚೈವ, ಏನು ಮಾಡ್ತಾ ಇದ್ದಾರಪ್ಪ ಪಾಂಡವರು ಕೇಳಿದಾಗ, ಏನು ಪಾಂಡವರು ಎಷ್ಟು ಜನ ಇದ್ದಾರೆ? 5 ಜನ ಪಾಂಡವರಿದ್ದಾರೆ. ಆ 5 ಜನ ಪಾಂಡವರು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ದೇಹದಲ್ಲಿ ನಾವು ಯಾವ ರೀತಿಯಾಗಿ ಚಿಂತನೆ ಮಾಡಬಹುದು? ಆ 5 ಜನ ಪಾಂಡವರನ್ನು ಅಂತಂದರೆ ಪಂಚಜ್ಞಾನೇಂದ್ರಿಯಗಳನ್ನು ಇಟ್ಟುಕೊಂಡಾಗ ಆ ಪಂಚಜ್ಞಾನೇಂದ್ರಿಯಗಳೇ ಪಂಚ ಪಾಂಡವರ ಥರ. ಪಾಂಡವರು ಅಂತಂದ್ರೇನು? ಶುದ್ಧರಾದಂಥವರು ಅಂತ ಅರ್ಥ. ಹಾಗೆಯೇ ಶುದ್ಧವಾದಂತಹ ಪಂಚಜ್ಞಾನೇಂದ್ರಿಯಗಳ ಮೂಲಕವಾಗಿ ನಾವೇನು ಮಾಡಬೇಕು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ನಾವು ವಿಶೇಷವಾಗಿ ಆ ಶುದ್ಧವಾದ ಪಂಚಜ್ಞಾನೇಂದ್ರಿಯದ ಮೂಲಕವಾಗಿ ನಾವು ಧರ್ಮವನ್ನು, ಕರ್ಮವನ್ನು ಆಚರಣೆ ಮಾಡಬೇಕು, ಮಾಡಿದ್ದನ್ನು ಅವನಲ್ಲಿ ಸಮರ್ಪಣೆ ಮಾಡಬೇಕು ಅನ್ನೋ ಚಿಂತನೆಯನ್ನು ನಾವು ಈ ಶ್ಲೋಕಕ್ಕೆ ಇಟ್ಟುಕೊಂಡಾಗ ಇದು ಮಂಗಲಾಚರಣ ಅಂತಾಗತ್ತೆ. ಕುರುಕ್ಷೇತ್ರೇ ನೀನು ಮಾಡು ಅಂತ ಹೇಳ್ತಾನೆ. ನಾವು ಮಾಡೋದಕ್ಕೆ ನಾವು ಯಾರ್ರೀ? ಮಾಡೋದಕ್ಕೆ ನಾವು ಯಾರೂ ಅಲ್ಲ. ಹಾಗಾಗಿ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸುವಂಥವನು ಅನ್ನುವ ಚಿಂತನೆ ಈ ಶ್ಲೋಕವನ್ನು ಓದಬೇಕಾದ್ರೆ, ಪಾರಾಯಣ ಮಾಡಬೇಕಾದ್ರೆ, ಬಂತು ಅಂತಿರಬೇಕಾದ್ರೆ ಆವಾಗ ಈ ಶ್ಲೋಕ ಅನ್ನುವಂಥದ್ದು ಮಂಗಲಾಚರಣ ಆಗತ್ತೆ. ಹೀಗೆ ಈ ಯಾವ ಶ್ಲೋಕದಿಂದ ಭಗವಂತನ ವಿಶೇಷವಾದ ಸ್ಮರಣೆಯನ್ನು ಮಾಡುತ್ತಾ ಮಧ್ವ ಸಿದ್ಧಾಂತ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಲ್ಲ, ದುರ್ಯೋಧನಗೆ ಅನಿಸ್ತಂತೆ ಭೀಷ್ಮರ ಹಿಂದೆ ಇರುವಂತಹ ದೊಡ್ಡ ದೊಡ್ಡ ಸೈನ್ಯ, ಆ ಸೈನ್ಯದಲ್ಲಿ ಅತಿರಥ ಮಹಾರಥರು, ಪಂಚಪಾಂಡವರಿಗೆ ವಿದ್ಯೆಯನ್ನು ಧಾರೆ ಎರೆದುಕೊಟ್ಟಂತಹ ಗುರುಗಳು ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರೆಲ್ಲರೂ ಕೂಡ ಭೀಷ್ಮಾಚಾರ್ಯರ ಹಿಂದೆ ನಿಂತುಕೊಂಡಿದ್ದಾರೆ. ಆದರೂ ಕೂಡ ನನಗೇನು ಅನ್ನಿಸ್ತಾ ಇದೆ? ಇದು ಅಪರ್ಯಾಪ್ತಂ, ಇದರಿಂದ ಯಾವುದೇ ವಿಧವಾದ ಜಯವನ್ನು ಗಳಿಸ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ, ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತಾನೆ. ಆದರೆ ಒಬ್ಬ ಭೀಮ ಇದ್ದಾನೆ ನೋಡಿ, ಆ ಭೀಮನ ಹಿಂದೆ ನಿಂತಹ ಪ್ರತಿಯೊಬ್ಬರೂ ಕೂಡ ಕೃಷ್ಣನ ಹಿಂದೆ ಭೀಮ, ಆ ಭೀಮನ ಹಿಂದೆ ನಿಂತಹ ಎಲ್ಲ ಸೈನ್ಯ, ಚಿಕ್ಕದು ಪಾಂಡವರ ಸೈನ್ಯ, ಅಂತಹ ಸೈನ್ಯ ಗೆಲ್ಲುತ್ತದೆ ಅಂತ ಹೇಳಿ ದುರ್ಯೋಧನನ ಮನಸ್ಸಿನಲ್ಲಿ ಬಂತಂತೆ. ಅದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇದರಿಂದ ನಾವು ಮಧ್ವ ಸಿದ್ಧಾಂತವನ್ನು ಏನು ಅರ್ಥ ಮಾಡಿಕೊಳ್ಬಹುದು ಅಂತಂದರೆ, ಎಷ್ಟೇ ಅತಿರಥ ಮಹಾರಥರಿರಬಹುದು,
ಅವರೆಲ್ಲರೂ ಕೂಡ ಯಾರ ಹಿಂದೆ ಅಂತಂದರೆ ಅದು ಮುಖ್ಯ ಪ್ರಾಣಾವತಾರಭೂತರಾದಂತಹ ಭೀಮಸೇನ ದೇವರ ಹಿಂದೆ. ಎಲ್ಲಿ ಭೀಮಸೇನ ದೇವರು ತಾವು ನಿಂತಿರ್ತಾರಲ್ಲ, ಆ ಭೀಮಸೇನ ದೇವರು ನಿಂತಹ ಜಾಗದ ಹಿಂದೆ ಯಾರೆಲ್ಲ ಅವರ ಬೆಂಬಲವನ್ನು ಹಿಡಿದುಕೊಂಡು ಪಡೆದುಕೊಂಡು ಯಾರು ಅವರ ಜೊತೆಗೆ ನಿಲ್ತಾರಲ್ಲ, ಅಂಥವರಿಗೆ ಜಯ ಅನ್ನುವಂಥದ್ದು ಸಿಗತ್ತೆ. ಇದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ದಾಸರಾಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಹನುಮನ ಮತವೇ ಹರಿಯ ಮತವು. ಯಾವುದು ಹರಿಯ ಮತ ಅಂತಂದರೆ, ಯಾವುದು ಹನುಮನ ಮತವೋ ಅದೇ ಹರಿಯ ಮತವಾಗಿರುತ್ತೆ. ಹನುಮನನ್ನು ಯಾರು ನಂಬಿದರು ಅಂತಂದರೆ ವಿಭೀಷಣ ತಾನು ನಂಬುತ್ತಾನೆ. ಆ ಉದ್ದೇಶದಿಂದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬಿದ್ದ. ನಾವು ಯಾವಾಗ ಹನುಮನನ್ನು ನಂಬ್ತೇವೋ ನಮಗೆ ಗೆಲುವು ಅನ್ನುವಂಥದ್ದಿರುತ್ತೆ. ಯಾವಾಗ ನಾವು ಹನುಮನ ನಂಬಿಕೆ ನಾವು ಅದಕ್ಕೆ ಪಾತ್ರರಾಗೋದಿಲ್ಲವೋ ಆವಾಗ ನಮಗೆ ಸೋಲನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಭೀಮಸೇನ ದೇವರ ಪಕ್ಷದಲ್ಲಿ ನಾವು ನಿಂತುಕೊಂಡಿದ್ದಾಗ ಅವರು ನಮ್ಮನ್ನು ಗೆಲ್ಲಿಸ್ತಾರಂತೆ. ಯಾವ ರೀತಿಯಾಗಿ ನಮ್ಮನ್ನು ಗೆಲ್ಲಿಸ್ತಾರೆ, ನಾವು ಅವರ ಪಕ್ಷದಲ್ಲಿ ಯಾವ ರೀತಿಯಾಗಿ ನಿಂತುಕೊಳ್ಳಬೇಕು ಅಂತಂದರೆ, ಭೀಮಸೇನ ದೇವರೇ ಸಾಕ್ಷಾತ್ ಮುಖ್ಯಪ್ರಾಣ ದೇವರು. ಆ ಮುಖ್ಯಪ್ರಾಣ ದೇವರನ್ನು ನಾವು ನಂಬಬೇಕು. ಈ ಕ್ಷೇತ್ರದಲ್ಲಿ ಮುಖ್ಯಪ್ರಾಣ ದೇವರಿದ್ದಾರೆ. ಹೇಗಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ? ಜಗನ್ನಾಥದಾಸರು ತಿಳಿಸ್ತಾರೆ, 6321000 32 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀಯ ಗುರು ಪವಮಾನ ಸಲಹೆಮ್ಮ. ಆ ಮುಖ್ಯಪ್ರಾಣ ದೇವರು ನಮ್ಮ ದೇಹದಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, 21,600 ಬಾರಿ ಉಸಿರಾಟವನ್ನು ಆಡಿಸಿ ಅದನ್ನು ಹಂಸಮಂತ್ರ ಅಂತ ಹೇಳಿ ಭಗವಂತನಿಗೆ ಹೇಗೆ ಸಮರ್ಪಣೆ ಮಾಡ್ತಾ ಇದ್ದಾರೋ ಅಂತಹ ಮುಖ್ಯಪ್ರಾಣ ದೇವರ ಹಿಂದೆ ನಾವು ನಿಂತುಕೊಳ್ಬೇಕಂತೆ. ನಾವು ನಿಂತುಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ನಿಂತುಕೊಂಡಿದ್ದೇವಲ್ಲ, ಆದರೆ ಅದರ ಅರಿವು ನಮಗಿಲ್ಲದಂತಾಗಿದೆ. ಆ ಅರಿವು ನಮಗೆ ಇಲ್ಲದೇ ಇರೋ ಕಾರಣ ಇದೆಯಲ್ಲ, ಆ ಅರಿವನ್ನು ನಾವು ಪಡೆದುಕೊಳ್ಳಬೇಕು. ಆ ಅರಿವನ್ನು ಪಡೆದುಕೊಂಡಾಗ ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಜಯವನ್ನು ಗಳಿಸ್ತೇವೆ ಅನ್ನೋ ಅರ್ಥಚಿಂತನೆಯನ್ನು ಮಾಡ್ತಾ ಹೇಗೆ ನಿಂತಿದ್ದಾರೆ ಭಗವಂತ. ನಮ್ಮ ದಹರಾಕಾಶ ಅಂತಂದ್ರೇನು, ಹೃದಯ ಕಮಲದಲ್ಲಿ, ಹೃದಯ ಮನಸ್ಸಿನಲ್ಲಿ ಒಂದು ಚಿಕ್ಕದಾದಂತಹ ಜಾಗ, ಆ ಜಾಗದಲ್ಲಿ ಭಗವಂತ ನಿಂತಿದ್ದಾನಂತೆ. ಅವನಿಗೇನು ಗೊತ್ತಾ ಹೆಸರು? ಮೂಲೇಶ ಅಂತ ಹೇಳಿ. ಅಂತಹ ಮೂಲೇಶ ಅನ್ನುವಂತಹ ಭಗವಂತನ ಹೆಬ್ಬೆರಳಿನ ಸ್ಥಾನದಲ್ಲಿ, ಹೆಬ್ಬೆರಳು ಆ ಸ್ಥಾನದಲ್ಲಿ ಮುಖ್ಯಪ್ರಾಣ ದೇವರು ನಿಂತಿದ್ದಾರೆ. ಆ ಮುಖ್ಯಪ್ರಾಣ ದೇವರ ಹೆಬ್ಬೆರಳಿನಲ್ಲಿ ಜೀವಿ ತಾನು ನಿಂತುಕೊಂಡಿರ್ತಾನೆ. ಇಂತಹ ಯಾವ ಜೀವಿ ಮುಖ್ಯಪ್ರಾಣ ದೇವರ ಪಾದದಡಿಯಲ್ಲಿ ನಿಂತಿರ್ತಾನೆ, ಆದರೆ ನಮಗೆ ಯಾರಿಗೂ ಕೂಡ ಆ ಎಚ್ಚರ ಇರೋದಿಲ್ಲ. ಆ ಎಚ್ಚರ ನಮಗೆ ಯಾವಾಗ ಬರುತ್ತಲ್ಲ, ಬಂದಾಗ ನಾವು ಅವರ ಜೊತೆಗೆ ನಿಂತುಕೊಂಡಿದ್ದೇವೆ ಅನ್ನೋ ಧೈರ್ಯ ಬರುತ್ತೆ. ಬಂದಾಗ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅದನ್ನು ಎದುರಿಸುವಂತಹ ಧೈರ್ಯ ಆ ಮುಖ್ಯಪ್ರಾಣ ದೇವರು ನಮಗೆ ತಂದು ಕೊಡ್ತಾರೆ. ಬಲಂ ಭೀಮಾಭಿರಕ್ಷಿತಂ. ಬಲಂ ಏನ್ರಿ ಬಲ ಅಂತಂದರೆ, ಮುಖ್ಯಪ್ರಾಣ ದೇವರು ಅಂಥ ಇಂಥ ಬಲ ಕೊಡೋರಲ್ಲ. ಚೆನ್ನಾಗಿ ಊಟ ಮಾಡಿದ್ರೆ ನಮಗೂ ಬಲ ಬರುತ್ತೆ. ಒಳ್ಳೆ ಕಟ್ಟುಮಸ್ತಾದಂತಹ ದೇಹ ಬೆಳೆಸ್ಕೊಂಡಿದ್ದೀವಿ. ಯಾರಾದರೂ 4 ಜನ ಪೈಲ್ವಾನ್ ಬಂದರೆ ಒಂದೇ ಒಂದು ಮುಷ್ಟಿ ಪ್ರಹಾರ ಮಾಡಿದ್ರೆ ಅವನೇ ಸತ್ತು ಹೋಗಬೇಕು, ಅಂಥ ಬಲ ಅಲ್ಲ. ಏನು ಬಲ ಅಂತಂದರೆ, ನಿಜವಾದ ಬಲ ಏನು ಗೊತ್ತಾ? ಬುದ್ಧಿ ಬಲಂ, ಬುದ್ಧಿರ್ಬಲಂ ಯಶೋಧರೆ, ಇಂತಹ 8 ಗುಣಗಳನ್ನು ಕೊಡ್ತಾರೆ. ಆದರೆ ಬುದ್ಧಿ ಜ್ಞಾನ ಅನ್ನುವಂತಹ ಬಲವನ್ನು ಕೊಡುವಂಥವರು ಯಾರು ಅಂತಂದರೆ ಅದು ಭೀಮಸೇನ ದೇವರು. ಬಂಡಿ ಅನ್ನವನ್ನು ಉಣ್ತಾರೆ. ಉಂಡಾಗಲೂ ಕೂಡ ಆ ಅನ್ನದಿಂದ ಬರುವಂತಹ ಶಕ್ತಿಯನ್ನೂ ಕೂಡ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಜ್ಞಾನವನ್ನು ಕೊಡ್ತಾರೆ. ಏನು ಜ್ಞಾನವನ್ನು ಕೊಡ್ತಾರೆ? ನಿನ್ನ ಜೊತೆಗೆ ಯಾರೂ ಇಲ್ಲ ಅಂತ ಸರ್ವತಾ ಬೇಜಾರು ಮಾಡಿಕೊಡ್ಬೇಡಪ್ಪ, ನಾನು ಯಾವಾಗಲೂ ಇದ್ದೇನೋ. ನಮಗೆಲ್ಲ ಇಷ್ಟೇ, ಮನೆಯಲ್ಲಿ ಇರ್ತೀವಿ, ಅತ್ತೆ ಗಂಡನ ಕಳ್ಕೊಂಡಿರ್ತಾಳೆ, ಸೊಸೆ ಏನು ಮಾಡಿದ್ರೂ ಕೂಡ ಅತ್ತೆನ ನೋ ಕೇರ್, ಅಯ್ಯ ನಿಮ್ಮದು ನೋಡಿದ್ದೀನಿ ಬಿಡಿ ಅತ್ತೆ,
ಬರೀ ನನ್ನನ್ನು ಇಟ್ಕೊಳ್ಳೋದು, ಅದು ಮಾಡು ಇದು ಮಾಡು, ಬಟ್ಟೆ ಒಗಿ, ಪಾತ್ರೆ ತೊಳಿ, ಅಡುಗೆ ಮಾಡು, ಅದು ಮಾಡು, ಬರೇ ಇದೇ ಆಗೋಯ್ತು. ಶ್ರಾವಣ ಮಾಸ ಅದು ಬೇರೆ, ವರಮಹಾಲಕ್ಷ್ಮಿ ಪೂಜೆ ಅದು ಯಾವುದು ಶುಕ್ರವಾರ, ಪ್ರತಿ ಶುಕ್ರವಾರ ಶ್ರಾವಣ ಶುಕ್ರವಾರ ಅಂತಾರೆ, ಶ್ರಾವಣ ಸೋಮವಾರ ಅಂತಾರೆ, ಅದಕ್ಕೆ ಪೂಜೆ, ಮತ್ತು ಅದಕ್ಕೆ ವೆರೈಟಿ ಅಡುಗೆಗಳು, ಮತ್ತು ಸೀರೆ ಉಟ್ಕೊಳ್ಬೇಕು ಅಂತ ಹೇಳ್ತಾರೆ. ಈಗಿನ ಸೊಸೆ ಅಂದ್ರೆ ಸೀರೆ ಅನ್ನೋ ಮುಖವೇ ನೋಡಿರೋಲ್ಲ. ಹೀಗಿರಬೇಕಾದ್ರೆ ಅತ್ತೆಯವರು ಕೊಡೋ ಕಾಟ, ಈ ಕಾಟ ಎಲ್ಲವನ್ನ ಸಹಿಸ್ಕೊಂಡು ಎಲ್ಲಿವರೆಗೂ ಅವರು ಸಹಿಸ್ಕೋತಾರೆ. ಒಂದು ದಿನ ಅತ್ತೆಗೆ ಸೊಸೆನೇ ಕೈತೆ ಕಪಾಳಕ್ಕೆ ಒಂದು ಬಡದು ಮೂಲೆಯಲ್ಲಿ ಕೂಡಿಸ್ದಾಗ ಅತ್ತೆ ಅಳತಾ ಯೋಚನೆ ಮಾಡ್ತಾಳೆ, ಅಲ್ಲ ನನಗೆ ಜೀವನದಲ್ಲಿ ಯಾರೂ ಇಲ್ದಂತಾಗೋಯ್ತಲ್ಲ, ನನ್ನ ಮಗ ನನ್ನ ಮಾತು ಕೇಳ್ತಿಲ್ಲ. ಆ ಮಗ ಯಾರ ಮಾತು ಕೇಳ್ತಾ ಇದ್ದಾನೆ ಅಂತಂದರೆ ನನ್ನ ಸೊಸೆ ಮಾತು ಕೇಳ್ತಿರೋದು, ನನ್ನ ಜೊತೆಗೆ ಯಾರೂ ಇಲ್ದಂತಾಗೋಯ್ತು. ಆವಾಗ ನಾವು ಭೀಮಸೇನ ದೇವರನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಬಲಂ ಭೀಮಾಭಿರಕ್ಷಿತಂ. ನನಗೆ ಯಾರಿದ್ದಾರೆ ಬಲವನ್ನು ಕೊಡ್ತಾರೆ. ಏನು ಬಲ? ಜ್ಞಾನ ಅನ್ನೋ ಬಲ. ಯಾರು ಇಲ್ಲ ಅಂತ ಚಿಂತನೆ ಮಾಡಲಿಕ್ಕೆ ಹೋಗಬೇಡ. ನಾನಿದ್ದೇನೆ ನಿನ್ನ ಜೊತೆಗೆ. ನೀನು ಮೂಲೆಯಲ್ಲಿ ಕುತ್ಕೊಂಡಿದ್ರೂ ಕೂಡ ರಾಮಕೃಷ್ಣ ಅಂದುಕೊಂಡಿರೋ ಬಲ, ಆ ಜ್ಞಾನವನ್ನು ಭೀಮಸೇನ ದೇವರು ನಮಗೆ ತಂದು ಕೊಡ್ತಾರೆ. ಅದಕ್ಕೆ ಹಿರಿಯರು ಹೇಳಿದ್ದು, ನಿನಗೊಮ್ಮೆ ಜವಾಬ್ದಾರಿ ಮುಗಿತಾ, ಮಗನ ಮದುವೆ ಮಾಡಿದೆ, ಏನಂತೆ ಕೂತಿರಬೇಕು? ರಾಮಕೃಷ್ಣ ಅಂದ್ಕೊಂಡು ಕೂತಿರಬೇಕು. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ರಾಮಕೃಷ್ಣ ಅಂತ ಅನ್ನೋದು ಬಿಟ್ಟು ಅಯ್ಯೋ ಇವಳು ಮಾಡೋದಿಷ್ಟೇ ಅಂತ ಹೇಳಿ ಮಾಡೋ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಆಕೆಯನ್ನು ತಿವಿತಾ ಇದ್ದರೆ ಯಾವ ಸೊಸೆ ತಾನೇ ಅತ್ತೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕಾಗತ್ತೆ? ಇಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು, ಬಲಂ ಭೀಮಾಭಿರಕ್ಷಿತಂ ಅನ್ನೋ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾವ ರೀತಿಯಾಗಿ ಜ್ಞಾನ ಬರುತ್ತೆ ಅಂತಂದರೆ, ನಾನು ಹಿಂದೊಂದು ದಿನ ನನ್ನ ಅತ್ತೆಗೆ ನಾನು ಸೊಸೆಯಾಗಿದ್ದೆ. ಆ ಅತ್ತೆಯೂ ಕೂಡ ನನಗೆ ಇದೇ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ಲು. ಕೊಟ್ಟಾಗ ನಾನು ಎಷ್ಟೆಲ್ಲ ಸಹಿಸ್ಕೊಂಡಿದ್ದೆ. ಇವಾಗ ಅತ್ತೆಯ ಸ್ಥಾನದಲ್ಲಿ ನಾನು ಹೋಗಿದ್ದೇನೆ. ನಾನು ಆ ಅತ್ತೆಯ ಸ್ಥಾನದಲ್ಲಿದ್ದುಕೊಂಡು ಸೊಸೆಗೆ ನಾನಿಷ್ಟು ಕಷ್ಟವನ್ನು ಕೊಟ್ಟರೆ ಹೇಗೆ ಅನ್ನೋ ಜ್ಞಾನವನ್ನು ಭೀಮಸೇನ ದೇವರು ಕೊಡ್ತಾರಲ್ಲ, ಇದು ಬಲಂ ಭೀಮಾಭಿರಕ್ಷಿತಂ. ಇಂತಹ ಬಲವನ್ನು, ಇಂತಹ ಜ್ಞಾನವನ್ನು ಕೊಟ್ಟು ಭೀಮಸೇನ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾರು ಹೆಣ್ಣು ಮಕ್ಕಳು ತಪ್ಪು ತಿಳಿಬೇಡಿ. ಏನು ಕೇವಲ ಅತ್ತೆ ಸೊಸೆ ಎಕ್ಸಾಂಪಲ್ ಕೊಡ್ತಾರಲ್ಲ ಅಂಥೇಳಿ, ಲೋಕದಲ್ಲಿ ಅತ್ತೆ ಸೊಸೆ ಜಗಳದ್ದೇ ಸ್ವಲ್ಪ ಪಾಪ್ಯುಲಾರಿಟಿ ಜಾಸ್ತಿ, ಅಷ್ಟಕ್ಕೆ ಹೇಳಿದ್ದು. ಯಾಕೆ ನೀವು ನೋಡೋ ಪ್ರತಿ ಸೀರಿಯಲಲ್ಲೂ ಕೂಡ ಮಾವ ಅಳಿಯಂದ್ರದೋ ಅಥವಾ ಅಪ್ಪ ಮಗಂದೋ ಜಗಳ ಯಾರೂ ತೋರಿಸೋಲ್ಲ, ಅತ್ತೆ ಮತ್ತು ಸೊಸೆ ಜಗಳನೇ ತೋರಿಸೋದು. ಹಾಗಾಗಿ ವಿಶೇಷವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದೇನು, ಪ್ರತಿಯೊಂದು ಸಂದರ್ಭದಲ್ಲಿ ಯಾರಿಲ್ಲ ನನ್ನ ಜೊತೆಗೆ, ಅಥವಾ ನಾವು ಯಾವ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋ ಪ್ರತಿಯೊಂದು ಜ್ಞಾನವನ್ನು ಕೊಡುವಂಥವರು ಯಾರು ಅಂತಂದರೆ ಅದು ಭೀಮಸೇನ ದೇವರು, ಅದು ಮುಖ್ಯಪ್ರಾಣ ದೇವರು. ಅಂತಹ ಮುಖ್ಯಪ್ರಾಣ ದೇವರನ್ನು ನಂಬಿದರೆ ನಮ್ಮ ಜೀವನ ಅನ್ನುವಂಥದ್ದು ಅದು ಸಾರ್ಥಕವಾಗತ್ತೆ, ಅದು ಜಯಶಾಲಿ ಆಗತ್ತೆ ಅನ್ನೋ ಅರ್ಥ ಚಿಂತನೆಯನ್ನು ಮಧ್ವ ಸಿದ್ಧಾಂತದ ಮುಖ್ಯಪ್ರಾಣದೇವರ ಪ್ರಮೇಯವನ್ನು ತೋರಿಸಿದದ್ದು ಈ ಗೀತೆಯ ಈ ವಾಕ್ಯ, ಬಲಂ ಭೀಮಾಭಿರಕ್ಷಿತಂ. ಅಲ್ಲ, ನಾವು ವಿಶೇಷವಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಎಲ್ಲೂ ಕೂಡ ಭೀಮಸೇನ ದೇವರ ವರ್ಣನೆ ಅಷ್ಟೊಂದು ಕಣ್ಣಿಗೆ ಕಾಣುವಂತೆ ವೇದವ್ಯಾಸ ದೇವರು ಮಾಡೋದಿಲ್ಲ. ಯಾರನ್ನು ವರ್ಣನೆ ಮಾಡ್ತಾರೆ ಅಂತಂದರೆ, ಗಾಂಡೀವಿಯನ್ನು ಧಾರಣೆ ಮಾಡಿರುವ ಅರ್ಜುನನನ್ನು ವರ್ಣನೆ ಮಾಡ್ತಾರೆ. ಆದರೆ ಅರ್ಜುನ ಹೇಳ್ತಾನೆ, ನೋಡಪ್ಪ ನಾನೇನಿದ್ದೇನಲ್ಲ, ಇದು ಯಾವ ಬಲವೂ ಕೂಡ ನನ್ನಿಂದಾಗಿ ಬಂದದ್ದಲ್ಲ, ನನ್ನ ಅಣ್ಣ ಇದ್ದಾನಲ್ಲ ಭೀಮ, ಆ ಭೀಮನಿಂದ ಬಂದದ್ದು. ಹಾಗಾಗಿ ಅಂತಹ ಭೀಮಸೇನ ಹೇಗಿದ್ದಾನ ಗೊತ್ತಾ? ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅಂತಹ ಯಾವ ಭೀಮಸೇನ ದೇವರನ್ನು ನಾವು ವಿಶೇಷವಾಗಿ ಬಲಂ ಭೀಮಾಭಿರಕ್ಷಿತಂ, ಅಂತಹ ಭೀಮಸೇನ ದೇವರು ನಮ್ಮನ್ನು ರಕ್ಷಣೆ ಮಾಡಲಿ. ಇನ್ನೊಂದೇನು ಗೊತ್ತಾ, ಇಲ್ಲಿ ನಾವು ಊಟ ಮಾಡಬೇಕಾದ್ರೆ ಈ ಯಾವ ಶ್ಲೋಕದ ಚಿಂತನೆಯನ್ನು ಮಾಡಬೇಕು, ಬಲಂ ಭೀಮಾಭಿರಕ್ಷಿತಂ. ಒಳ್ಳೆಯ ತೀರ್ಥ ಪ್ರಸಾದ. ಶ್ರೀಕೃಷ್ಣ ಪರಮಾತ್ಮ ಉಡುಪಿಯ ಕೃಷ್ಣನ ಸನ್ನಿಧಾನ ಅಂತಂದರೆ ಅದು ಅನ್ನಬ್ರಹ್ಮನ ಸನ್ನಿಧಾನ. ಇಲ್ಲಿ ಬರೋರು ಯಾಕೆ ಅಂತಂದರೆ,
ಚೌಕಿಯಲ್ಲಿ ಒಂದು ತುತ್ತು ಊಟ ಸಿಗತ್ತೆ ಅಂಥೇಳಿ. ಹೌದು, ಬರಬೇಕಂತೆ ಕೃಷ್ಣನ ಊರಿಗೆ ಒಂದು ತುತ್ತು ಊಟ ಮಾಡೋದಕ್ಕೆ ಬರಬೇಕು. ಯಾಕೆ ಅಂತಂದರೆ ಇಲ್ಲಿ ನೈವೇದ್ಯ ಮಾಡುವಂಥದ್ದು ಯಾರೂ ಅಲ್ಲ, ಪರ್ಯಾಯದಲ್ಲಿರುವಂತಹ ಶ್ರೀಗಳೂ ಕೂಡ ಮಹಾ ನೈವೇದ್ಯವನ್ನು ಮಾಡೋದಿಲ್ಲ. ಆ ನೈವೇದ್ಯದ ಪಾತ್ರೆಯ ಮೇಲೆ, ಅಡುಗೆಯ ಮೇಲೆ ತುಳಸಿ ದಳವನ್ನು ಹಾಕಿ ಪಕ್ಕದಲ್ಲಿ ಕುಳಿತುಕೊಳ್ತಾರೆ, ಬಾಗಿಲನ್ನು ಹಾಕ್ತಾರೆ. ಸಾಕ್ಷಾತ್ ಶ್ರೀಮದಾಚಾರ್ಯರು ಬಂದು ಮಾಡುವಂತಹ ನೈವೇದ್ಯ ಅದು. ಪ್ರತಿಯೊಂದು ಅಗಳಿನಲ್ಲಿಯೂ ಕೂಡ ಅನಂತವಾದ ಭಗವಂತನ ಭಗವದ್ರೂಪಗಳನ್ನು ಚಿಂತನೆ ಮಾಡಿ ಆ ಅನ್ನವನ್ನು ನೈವೇದ್ಯ ಮಾಡಿರ್ತಾರಲ್ಲ, ಅಂತಹ ಅನ್ನವನ್ನು ನಾವು 1 ದಿನವೋ 2 ದಿನವೋ ಸ್ವೀಕಾರ ಮಾಡ್ತೇವೆ, ದೇಹ ಶುದ್ಧಿ ಅನ್ನುವಂಥದ್ದಾಗತ್ತೆ. ಆದರೆ ಪ್ರತಿನಿತ್ಯವೂ ಕೂಡ ನಮಗೆ ನೈವೇದ್ಯ ಮಾಡಿದ್ದೇ ಊಟ ಮಾಡಲಿಕ್ಕಾಗತ್ತಾ? ಪುಣ್ಯ. ನಿತ್ಯ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಮಹಾಪುಣ್ಯ. ಅದರಲ್ಲೂ ಈಗ ಮಹಾನುಭಾವರು 2 ಬಂದಿದ್ದಾರೆ ನೋಡಿ, ಒಂದು ಸ್ವಿಗ್ಗಿ, ಇನ್ನೊಂದು ಝೊಮ್ಯಾಟೊ. ಅವೆರಡು ಬಂದ ಮೇಲಿಂದ ಮನೆಯಲ್ಲಿ ಅಡುಗೆ ಆಗತ್ತಾ ಅನ್ನೋದೇ ದೊಡ್ಡ ಮಾತು. ಹೀಗಿರಬೇಕಾದ್ರೆ ಶುದ್ಧವಾದ ಆಹಾರವನ್ನು ನಾವು ಸ್ವೀಕಾರ ಮಾಡ್ತೇವಾ? ಇಲ್ಲ. ಎಣ್ಣೆಯನ್ನು ನೋಡಿಬಿಟ್ರೆ ನಮಗೆ ಕರೆದ ಪದಾರ್ಥ ಅಂತಂದರೆ ಬಹಳ ಪ್ರೀತಿ. ಚಕ್ಕಲಿ ಇವೆಲ್ಲ ಇರಲೇಬೇಕು ನಿತ್ಯದಲ್ಲಿ ನಮಗೆ. ಆದರೆ ಆ ಎಣ್ಣೆಯನ್ನು ನೋಡಿಬಿಟ್ರೆ ಪ್ಯಾರಾಫಿನ್ ಆಯಿಲ್, ಅದನ್ನು ನಾವು ಸ್ವೀಕಾರ ಮಾಡಿಬಿಟ್ರೆ ದೇಹದಲ್ಲಿರುವ ಆರೋಗ್ಯ ಅನ್ನುವಂಥದ್ದು ಕ್ಷೀಣಿಸಿ ಹೋಗುತ್ತೆ. ಯಾವ ಪದಾರ್ಥ ತಿನ್ನುವ, ಯಾವ ಪದಾರ್ಥದಲ್ಲಿ ಶುದ್ಧವಾಗಿದೆ ಪದಾರ್ಥಗಳು ಯಾವುದೂ ಇಲ್ಲ. ಹಾಗಾಗಿ ಇಂತಹ ಅಶುದ್ಧವಾದ ಪ್ರತಿಯೊಂದು ಪದಾರ್ಥ, ಭಗವಂತನಿಗೆ ಅನಿವೇದಿತವಾದ ಪದಾರ್ಥವನ್ನು ತಿಂದಾಗ ಅದು ನಮ್ಮ ದೇಹವನ್ನು ಕ್ಷೀಣ ಮಾಡುತ್ತೆ. ರೋಗಕ್ಕೆ ಅದೇ ಕಾರಣ. ಹಾಗಾಗಿ ಭೀಮಸೇನ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ಬಲಂ ಭೀಮಾಭಿರಕ್ಷಿತಂ. ಏನೋ ನನ್ನ ಪ್ರಾರಬ್ಧ ನಿನಗೆ ಅರ್ಪಣೆ ಮಾಡದೇ ಇರೋದು, ನಿನ್ನ ಸ್ವಾಮಿಗೆ ಅರ್ಪಣೆ ಮಾಡದೇ ಇರೋ ಅನ್ನವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಆದರೂ ಕೂಡ ಮಾಡಬೇಕು ಅಂತ ಮನಸ್ಸಿಗೆ ಇದೆ, ಆದರೆ ಆಗ್ತಾ ಇಲ್ಲ. ತಿನ್ನುವ ಪದಾರ್ಥ ಏನಿದೆ ಅದನ್ನು ತಿಂದಾಗ ನನ್ನ ದೇಹ ಕ್ಷೀಣವಾಗದಂತೆ ತಿಂದ ಪದಾರ್ಥ ಅದು ನನಗೆ ಬಲವನ್ನು ತಂದು ಕೊಡುವಂತಾಗಲಿ ಅಂತ ಹೇಳಿ ಬಲಂ ಭೀಮಾಭಿರಕ್ಷಿತಂ. ಹೇಗೆ ಇಡಿಯಾದ ಬಂಡಿಯ ಅನ್ನವನ್ನು ತಿಂದು ವಿಷದ ಲಡ್ಡಿಗೆಯನ್ನು ತಿಂದು ದುರ್ಯೋಧನ ಭೀಮನನ್ನು ಕೊಲ್ಲಬೇಕು ಅಂತ ಹೇಳಿ ವಿಷದಿಂದ ಮಾಡಿರುವ ದೊಡ್ಡದಾದ ಲಡ್ಡಿಗೆಯನ್ನು ತಂದಿಟ್ಟು ಬಿಡ್ತಾನೆ. ಎಂತಹ ವಿಷ ಅಂತಂದರೆ ಸಮುದ್ರ ಮಥನದಲ್ಲೇನಿತ್ತಲ್ಲ ಕಾಲಕೂಟ ವಿಷ, ಆ ಕಾಲಕೂಟ ವಿಷವನ್ನು ತಂದು ಲಡ್ಡಿಗೆಯಲ್ಲಿ ಅದನ್ನು ಮಿಶ್ರಣ ಮಾಡಿ ಅದನ್ನು ಭೀಮಸೇನ ದೇವರಿಗೆ ಕೊಟ್ಟಾಗ ಆ ಲಡ್ಡಿಗೆಯನ್ನು ಏನು ಮಾಡ್ತಾರೆ, ಚೆನ್ನಾಗಿ ತಿಂದು ಅದನ್ನು ಅರಗಿಸಿಕೊಂಡು ಬಿಟ್ಟನಂತೆ. ಯಾರು ಗೊತ್ತಾ ಈ ಭೀಮಸೇನ? ಹಿಂದೆ ಮುಖ್ಯಪ್ರಾಣ ಸಮುದ್ರ ಮಥನ ಆದಾಗ ಕಾಲಕೂಟ ವಿಷವನ್ನು ಈಶ್ವರನೇ ತಾನು ಕುಡಿದಂತೆ ಗಂಟ್ಲಲ್ಲಿಟ್ಟುಕೊಂಡು ನೀಲಕಂಠನಾಗಿ ಮತ್ತದರ ತಾಪ ತಡಿಲಿಕ್ಕಾಗದಂತೆ ತಲೆ ಮೇಲೆ ಚಂದ್ರ ಇಟ್ಟುಕೊಂಡು ಚಂದ್ರಶೇಖರನಾಗಿ ಅದನ್ನು 6 ಕೇರಲಿಲ್ಲ 3 ಕಿಳಿಲಿಲ್ಲ, ಅಲ್ಲೇ ಇರಬೇಕು ಅಂತ ಹೇಳಿ ಕೊರಳಿಗೆ ಶೇಷನನ್ನು ನಾಗನನ್ನು ಕಟ್ಟಿಕೊಂಡು ನಾಗಾಭರಣನಾಗಿ ತಲೆ ಮೇಲೆ ಗಂಗೆಯನ್ನಿಟ್ಟುಕೊಂಡು ಗಂಗಾಧರನಾದ್ನಲ್ಲ, ಅಂತಹ ರುದ್ರದೇವರೇ ಕುಡಿದು ಅರಗಿಸಿಕೊಳ್ಳಿಕ್ಕಾಗದೇ ಇರುವಂತಹ ಕಾಲಕೂಟ ವಿಷವನ್ನು ಇಡಿಯಾಗಿ ಪಾನ ಮಾಡಿ ಅರಗಿಸಿಕೊಂಡ ಆ ಮುಖ್ಯಪ್ರಾಣನೇ ಭೀಮಸೇನ. ಅಂತಹ ಭೀಮಸೇನನಿಗೆ ಒಂದಿಷ್ಟು 2 ಡ್ರಾಪ್ ಕಾಲಕೂಟ ವಿಷವನ್ನು ಹಾಕಿ ಮಾಡಿದ ಆ ಲಡ್ಡುಗೆಯನ್ನು ತಿಂದರೆ ಅದನ್ನು ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಗ್ಯಾರಂಟಿ ಸಾಧ್ಯ ಇದೆ. ಶುಗರ್ ಪೇಷಂಟ್ಗಳಿಗೆ ನಿತ್ಯ ಬೆಳಗ್ಗೆ ಎದ್ದರೆ ಹಾಗಲಕಾಯಿ ಜ್ಯೂಸ್ ಕುಡಿದು ಅಭ್ಯಾಸ ಆಗೋಗಿರುತ್ತೆ. ಹಾಗಿರಬೇಕಾದ್ರೆ ಕೃಷ್ಣ ಮಠಕ್ಕೆ ಬಂದಾಗ ಹಾಗಲಕಾಯಿ ಗೊಜ್ಜು ಮಾಡಿ ಹಾಕಿದರೆ ಅವ್ರು ಆರಾಮಾಗಿ ತಿಂತಾರೆ. ನಮಗೆ ಹಾಗಲಕಾಯಿ ಕಂಡ್ರೇ ಆಗಲ್ಲ. ನಮ್ಮ ಎಲೆಗೆ ಆ ಹಾಗಲಕಾಯಿ ವಿಶೇಷವಾಗಿ ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಹಾಕಿ ಇಷ್ಟು ಹಾಗಲಕಾಯಿ ಹಾಕಿಕೊಟ್ರೆ ಅದನ್ನು ತಿಂದರೆ ನಮಗೆ ವಿಷ ಅಂತಾಗತ್ತೆ. ಆದರೆ ನಿತ್ಯ ಹಾಗಲಕಾಯಿ ತಿಂದು ಒಂದಿಷ್ಟು ಹಾಗಲಕಾಯಿ ಕೊಟ್ಟಾಗ ಅದು ಅವರಿಗೆ ಹೇಗೆ ವಿಷವಾಗಿ ಪರಿಣಾಮ ಆಗೋದಿಲ್ಲವೋ ಅಂತಹ ಕಾಲಕೂಟ ವಿಷವನ್ನು ಕುಡಿದು ಅರಗಿಸಿಕೊಂಡ ಅವರಿಗೆ ವಿಷದ ಲಡ್ಡನ್ನು ತಿಂದಾಗ ಅದು ಪ್ರಾಣ ಹೇಗೆ ತಾನೇ ಕಳ್ಕೊಳ್ಳಿಕ್ಕಾಗತ್ತೆ. ಇನ್ನೂ ಒಂದು, ಪ್ರಾಣವನ್ನು ಕೊಡೋರೇ ಆ ಮುಖ್ಯ ಪ್ರಾಣದೇವರು, ಅದೇ ಭೀಮಸೇನ ದೇವರಾಗಿರಬೇಕಾದ್ರೆ ಶ್ರೀಪಾದರಾಜರು ಹೇಳ್ತಾರೆ, ಅವವನು ದೇಹದೊಳಗಿರಲು ಹರಿ ನೆಲೆಸಿಹನು, ಅವವನು ತೊಲಗೆ ಹರಿತಾ ತೊಲಗುವ, ಅವವನು ದೇಹದೊಳ ಹೊರಗೆ ನಿಯಾಮಕನು, ಅವಾಯು ನಮ್ಮ ಕುಲಗುರುರಾಯನು. ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲವರಿದ್ದರೆ
ನಮ್ಮಲ್ಲಿ ಜೀವ ಅನ್ನುವಂಥದ್ದಿರುತ್ತೆ. ಇಲ್ಲದೆ ಹೋದರೆ ಜೀವ ಅನ್ನೋದೇ ಇರಲ್ಲ. ಅಂತಹ ಮುಖ್ಯ ಪ್ರಾಣದೇವರಿಗೆ ಸಾವಿದೆ ಅಂತಂದರೆ ನಮ್ಮ ಅಧೋಗತಿ ಎಲ್ಲಿಗೆ ಹೋಗಬೇಕು? ಹೀಗೆ ವಿಷದ ಲಡ್ಡನ್ನು ತಿಂದಂತಹ, ಬಂಡಿ ಅನ್ನವನ್ನು ಉಂಡಂತಹ ಭೀಮಸೇನ ದೇವರು ಹೇಗೆ ಎಲ್ಲವನ್ನ ಅರಗಿಸಿಕೊಂಡ್ರೋ ಅದೇ ರೀತಿಯಾಗಿ ನಾವು ಭೀಮಸೇನ ದೇವರನ್ನು ಬಲಂ ಭೀಮಾಭಿರಕ್ಷಿತಂ ಅಂತ ಹೇಳಿ ಚಿಂತನೆ ಮಾಡಿದ್ದಾದರೆ ತಿಂದ ಪ್ರತಿಯೊಂದು ಪದಾರ್ಥದಿಂದ ಬರುವಂತಹ ಏನು ಸೈಡ್ ಎಫೆಕ್ಟ್ಗಳಿದೆಯಲ್ಲ, ಅನ್ನ ಜಾಸ್ತಿ ತಿಂದರೆ ಏನು ಬರುತ್ತೆ? ಶುಗರ್ ಬರುತ್ತೆ. ಹಾಗಾಗಿ ಅನ್ನ ತಿನ್ನಬೇಕಾದ್ರೆ ಹಾಗಂಥೇಳಿ ಶುಗರ್ ಪೇಷಂಟ್ಗಳೆಲ್ಲ ಚೆನ್ನಾಗಿ ಒಂದೊಂದು ಬಂಡಿ ಅನ್ನ ಊಟ ಮಾಡಿ ಬಲಂ ಭೀಮಾಭಿರಕ್ಷಿತಂ ಬಲಂ ಭೀಮಾಭಿರಕ್ಷಿತಂ ಅಂತ ಚಿಂತನೆ ಮಾಡ್ತಿದ್ರೆ ಶುಗರ್ ಏನು ಹೋಗಲ್ಲ, ನಮ್ಮ ಪ್ರಾರಬ್ಧ. ಆದರೂ ಕೂಡ ಅದರಿಂದ ಬರುವಂತಹ ಸಾವು ಅಪಮೃತ್ಯುಗಳು ಅನ್ನುವಂಥದ್ದು ದೂರವಾಗತ್ತೆ. ಆ ಉದ್ದೇಶದಿಂದ ಅಪಮೃತ್ಯು ದೂರ ಆಗಬೇಕು. ತಿಂದ ಪ್ರತಿಯೊಂದು ಪದಾರ್ಥ ಜೀರ್ಣಕ್ಕೆ ಬರಬೇಕು. ಬಂದಂತಹ ಜೀರ್ಣ ಅದು ನಮ್ಮ ದೇಹದಲ್ಲಿ ರಕ್ತಗತವಾಗಿ, ಮಾಂಸವಾಗಿ, ಮಲವಾಗಿ ಹೊರಗಡೆ ಹೋಗಿ ಸೂಕ್ಷ್ಮ ಭಾಗ ಅದು ಮನಸ್ಸಾಗಿ ಪರಿವರ್ತನೆಯಾಗಿ ಆ ಮನಸ್ಸು ಅದು ಭಗವಂತನಲ್ಲಿ ಹೋಗಬೇಕು. ಈ ರೀತಿಯಾಗಿ ಮನಸ್ಸು ಭಗವಂತನಲ್ಲಿ ಹೋಗಿ ಅದು ಚೆನ್ನಾಗಿ ರಕ್ಷಿತವಾಗಬೇಕು ಅಂತಂದರೆ ನಾವು ಭೀಮಸೇನ ದೇವರನ್ನು ಬಲಂ ಭೀಮಾಭಿರಕ್ಷಿತಂ ಅನ್ನುವುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಭಗವದ್ಗೀತೆ ನಮಗೆ ತಿಳಿಸ್ತಾ ಇದೆ. ಇದು ಹೇಗ್ರಿ ಮಧ್ವ ಸಿದ್ಧಾಂತಕ್ಕೆ ಸಮನ್ವಯ ಮಾಡೋದು ಅಂತಂದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಮುಖ್ಯ ಪ್ರಾಣದೇವರ ನಿಜವಾದ ಕೆಲಸ ಏನು ಗೊತ್ತಾ? ಎಲ್ಲರನ್ನ ರಕ್ಷಣೆ ಮಾಡೋದೇ ಮುಖ್ಯ ಪ್ರಾಣದೇವರ ಕೆಲಸ ಅಂತೆ. ಆ ಕೆಲಸ ಏನಿದೆ ಅಲ್ಲ, ಅವರು ಚಾಚೂ ತಪ್ಪದೇ ಮಾಡ್ತಾರೆ. ಆದರೆ ನಾವೆಲ್ಲ ಹೇಗೆ ಗೊತ್ತಾ, ನಮ್ಮ ಕೆಲಸ ಬಿಟ್ಟು ಬೇರೆಯವ್ರದ್ದೆಲ್ಲ ಕೆಲಸ ಮಾಡಿ ಬಂದಿರ್ತೀವಿ. ನಮ್ಮ ಕೆಲಸವ ಅಯ್ಯೋ ಹೋದ್ರೆ ಹೋಯ್ತು ಬಿಡ್ರಿ, ಯಾರ್ರೀ ನಮ್ಮ ಕೆಲಸ, ಹೇಳಿದ ಕೆಲಸ ಯಾರ್ರೀ ಮಾಡ್ತಾರೆ? ಹೇಳಿದ ಕೆಲಸ ಮಾಡಿದ್ರೆ ಒಳ್ಳೆಯವರು ಅಂತ ಅನಿಸ್ಕೊಳ್ತೀವಿ. ಹಾಗಾಗಿ ನಾವು ಯಾರೋ ಅಷ್ಟು ಒಳ್ಳೆಯವರಾಗಬಾರ್ದು, ಹೇಳದೇ ಇರೋ ಕೆಲಸನೇ ಮಾಡಬೇಕು. ಆದರೆ ಮುಖ್ಯ ಪ್ರಾಣದೇವರನ್ನು ಹೇಳಬೇಕಾದರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಭಗವಂತನ ಕಾರ್ಯಸಾಧನೆ ಮಾಡೋ ಉದ್ದೇಶದಿಂದ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ ಅಂತ ಹೇಳಿ ಮಧ್ವ ಸಿದ್ಧಾಂತ ಹೇಳುವಂತೆ ಇಂತಹ ಭೀಮಸೇನ ದೇವರು ಎಲ್ಲರನ್ನ ರಕ್ಷಣೆ ಮಾಡುತ್ತಾರೆ. ಹೇಗೆ ರಕ್ಷಣೆ ಮಾಡ್ತಾರೆ? ಅವರವರಿಗೆ ಯೋಗ್ಯವಾದಂತಹ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ, ಅವರವರಿಗೆ ಯೋಗ್ಯವಾದಂತಹ ಜ್ಞಾನವನ್ನು ಕೊಡ್ತಾ, ಅವರವರಿಗೆ ಯೋಗ್ಯವಾದಂತಹ ಬಲವನ್ನು ಕೊಟ್ಟು, ಅವರ ಆಯುಷ್ಯ ಅತಿ ಕ್ಷೀಣಿಸದಂತೆ, ಅವರಿಗೆ ಅಪಮೃತ್ಯು ಬರದಂತೆ, ಯಾರಿಗೆ ಯಾವ ಸ್ಥಾನ ಸಿಗಬೇಕು ಅಂತಹ ಸ್ಥಾನ ಕೊಡಿಸೋ ಉದ್ದೇಶದಿಂದ ಆ ಮುಖ್ಯ ಪ್ರಾಣದೇವರು 3 ಅವತಾರಗಳನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಸಿದ್ಧಾಂತ ಅದು ಮಧ್ವ ಸಿದ್ಧಾಂತ. ಹಾಗಾಗಿ ಇಂತಹ ಭೀಮಸೇನ ದೇವರ ಪಕ್ಷದಲ್ಲಿ ನಾವಿದ್ದೇವೆ. ನಾವು ಇದ್ದೇವೋ ಇಲ್ವೋ ಗೊತ್ತಿಲ್ಲ. ರಾಜಾಂಗಣದಲ್ಲಿ ಯಾರೆಲ್ಲ ಬಂದಿದ್ದಾರಲ್ಲ ಅವರೆಲ್ಲರೂ ಕೂಡ ಭೀಮಸೇನ ದೇವರ ಪಕ್ಷದವರೇ. ಹಾಗಾಗಿ ನಾವು ಯಾರೂ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಭೀಮಸೇನ ದೇವ್ರ ಪಕ್ಷ ಅಂತಂದರೆ ಮತ್ತೆ ನಾವು ದ್ವಾಪರ ಯುಗಕ್ಕೆ ಏನಾದರೂ ಹೋಗಬೇಕಾ? 5000 ವರ್ಷದ ಹಿಂದೆ ಹೋಗೋದು ಹೇಗೆ? ಟೈಮ್ ಮಿಷನ್ ಯಾರಾದರೂ ಕಂಡು ಹಿಡಿದಿದ್ದಾರಾ? ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ರಾಜಾಂಗಣದಲ್ಲಿ ಕೂತ್ಕೊಂಡು ಆ ಕೃಷ್ಣನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇವೆ ಅಂತಂದರೆ ನಾವು ಭೀಮಸೇನನ ಪಕ್ಷದಲ್ಲಿದ್ದೇವೆ. ಹಾಗಾಗಿ ನಮಗೆ ಯಾರಿಗೂ ಕೂಡ ಹೆದರಿಕೆ ಅನ್ನುವ ಅವಶ್ಯಕತೆಯೇ ಇಲ್ಲ. ಭೀಮಸೇನ ದೇವರು ಭಗವಂತನ ಕಾರ್ಯ ಸಾಧನೆ ಮಾಡೋದಕ್ಕಾಗಿಯೇ ಇರುವಂಥವರು. ಭಗವಂತನ ಕಾರ್ಯ ಸಾಧನೆ ಮಾಡುವುದರಲ್ಲಿ ಅತ್ಯಂತ ಪಟುವಾಗಿರುವಂಥವರು ಯಾರು ಅಂತಂದರೆ ಅದು ಭೀಮಸೇನ ದೇವರು. ಹಾಗಾಗಿ ಅಂತಹ ಭೀಮಸೇನ ದೇವರು 3 ವಿಧವಾದಂತಹ ಜೀವರಾಶಿಗಳಲ್ಲಿ ನಿಂತು ಸಾತ್ವಿಕರಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಬಲವನ್ನು ಕೊಡ್ತಾರೆ. ರಾಜಸರಲ್ಲಿ ಮಿಶ್ರವಾದಂತಹ ಜ್ಞಾನ ಬುದ್ಧಿಗಳು. ಸಾತ್ವಿಕರು ಯಾವಾಗಲೂ ಕೂಡ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರ್ತಾರೆ. ಹೌದಪ್ಪ ಭಗವಂತ ನೀನು ಏನು ಕೇಳ್ತೀಯೋ ಅದಕ್ಕೆ ಕೊಡ್ತೇನೆ, ನಿಂಗೇನು ಬೇಕು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೀನೇನು ಕೇಳಿದ್ದೀವೆಲ್ಲ ಕೇಳಿದ್ದಿ, ಅದ್ರ ಜೊತೆಗೆ ಏನು ಕೇಳಿದಿ? ಭಕ್ತಿಯನ್ನು ಕೇಳಿದೆಯಲ್ಲ. ಹೌದಪ್ಪ ಭಕ್ತಿಪೂರ್ವಕವಾಗಿ ಇದನ್ನೆಲ್ಲ ನಿಂಗೆ ಅರ್ಪಣೆ ಮಾಡ್ತೀನಿ. ಆಯಿತು, ಇದೆಲ್ಲ ಸಾತ್ವಿಕರದ್ದಾಗಿ ಹೋಯಿತು. ರಾಜಸರದ್ದು ಹೇಗೆ ಅಂತಂದರೆ ನಮ್ಮ ಥರ ದೇವ್ರು ಕೇಳೋದೇ ಒಂದು, ನಾವು ಕೊಡೋದೇ ಒಂದು. ಭಗವಂತ ಏನು ಕೇಳಿದ? ನಿನ್ನ ಹತ್ರ ಇರೋ ಯಾವ ಪದಾರ್ಥ ನನಗೆ ಬೇಡ, ಬೇಕಾಗಿರೋದೇನು ಅಂತಂದರೆ ಅದು ಕೇವಲ ಭಕ್ತಿ. ನಾವು ಭಗವಂತನಿಗೆ ಹೇಳಿದ್ವಿ, ದೇವರೇ ನೀ ಏನಾದರೂ ಕೇಳು, ಬಂಗಾರ ಕೇಳು, ಬೆಳ್ಳಿ ಕೇಳು, ಸೈಟ್ ಕೇಳು, ಗೋದಾನ ಭೂದಾನ ಏನು ದಾನ ಕೇಳು, ನಾ ಎಲ್ಲ ಮಾಡ್ತೀನಿ.
ಭಕ್ತಿಯೊಂದು ಮಾತ್ರ ಕೊಡಲ್ಲ. ನೀನು ಭಕ್ತಿಯೊಂದು ಕೊಡಲ್ಲ ಅಂತಂದರೆ ನನಗೆ ಭಕ್ತಿ ಬಿಟ್ಟರೆ ಬೇರೆ ಏನು ಬೇಡವೋ? ನನ್ನ ಹತ್ರ ಸಾಕ್ಷಾತ್ ಲಕ್ಷ್ಮಿನೇ ಇದ್ದಾಳೆ. ಆ ಲಕ್ಷ್ಮಿಗೆ ಲಕ್ಷ್ಮಿತ್ವವನ್ನು ಕೊಟ್ಟವನು ನಾನು ನಿನ್ನ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಆಭರಣ ಇವೆಲ್ಲ ತೊಗೊಂಡು ಏನು ತಾನೇ ಮಾಡಲಿಕ್ಕಾಗತ್ತೆ? ಇದು ಯಾವುದು ಬೇಡ, ನನಗೆ ಬೇಕಾಗಿರೋದು ಭಕ್ತಿ. ಸ್ವಾಮಿ, ನನ್ನ ಹತ್ರ ಇರೋದು ಅಷ್ಟೇ, ಬಂಗ್ಲೆ ಇದೆ, ಕಾರ್ ಇದೆ, ಬಂಗಾರ ಇದೆ, ಬೆಳ್ಳಿ ಇದೆ, ಭಕ್ತಿ ಮಾತ್ರ ಇಲ್ಲ ಅಂತಂದ್ವಿ. ಹಾಗಾಗಿ ಭಗವಂತ ಹೇಳ್ತಾನೆ, ನೋಡಪ್ಪ, ನನ್ನ ಟ್ರ್ಯಾಕೇ ಬೇರೆ, ನಿನ್ನ ಟ್ರ್ಯಾಕೇ ಬೇರೆ. ನೀನು ಭಕ್ತಿ ಕೊಡಲ್ಲ ಅಂತಿ, ನನಗೆ ಭಕ್ತಿ ಬಿಟ್ಟರೆ ಬೇಡ ಅಂತ ಹೇಳ್ತೀನಿ. ಹಾಗಾಗಿ ಇದೆಲ್ಲ ರೈಲ್ವೆ ಹಳಿ ಇದ್ದಂತೆ. ಒಂದು ಹಳಿ ಭಗವಂತ ಆದರೆ ಇನ್ನೊಂದು ಹಳಿ ನಾವು ರಾಜಸರದ್ದು ಅಷ್ಟೇ. ಯಾವತ್ತು ಮುಂದೆ ಎಲ್ಲೋ ಸೇರದಂತ ಕಾಣುತ್ತೆ, ಆದರೆ ಮುಂದೆ ಹೋದಾಗೆಲ್ಲ ರೈಲ್ವೆ ಟ್ರ್ಯಾಕ್ ಹೇಗೆ ಸೇರೋದಿಲ್ವೋ ಹಾಗೆ ನಾವು ಭಗವಂತ ಎಂದೆಂದಿಗೂ ಸೇರ್ಲಿಕ್ಕಾಗಲ್ಲ. ಈ ರೀತಿಯಾಗಿ ಬುದ್ಧಿ ಪ್ರಚೋದನೆ ಮಾಡೋದು ಯಾರು ಅಂತಂದರೆ ಅದು ಭೀಮಸೇನ ದೇವರು. ಇನ್ನು ತಾಮಸರ ಅವ್ರದಂತೂ ಕೇಳಲಿಕ್ಕೆ ಹೋಗಬೇಡಿ. ದೇವರೇ, ನೀನು ಕೇಳಿದ್ದು ಕೊಡಲ್ಲ, ಕೇಳದೇ ಇರೋದು ಕೊಡಲ್ಲ, ನೀನು ಏನು ತಲೆ ಹೊಡ್ಕೊಂಡ್ರು ನೀ ಹೇಳಿದ್ದು ಯಾವ ಕೆಲಸ ಮಾಡಲ್ಲ, ಈ ಥರ ಪ್ರವೃತ್ತಿಯನ್ನು ಕೊಡುವಂಥವರು ಅದು ಭೀಮಸೇನ ದೇವರು, ಮುಖ್ಯ ಪ್ರಾಣದೇವರಾದ ಕಾರಣಕ್ಕಾಗಿ ಈ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥವರು ಯಾರು ಇವರ ಪಕ್ಷದಲ್ಲಿರ್ತಾರೋ ಅವರನ್ನು ನಾನು ರಕ್ಷಣೆ ಮಾಡೇ ಮಾಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ತಾನು ಅಭಯವನ್ನು ಕೊಡ್ತಾನೆ. ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ. ರಾಮಚಂದ್ರ ತಾನು ಹೇಳ್ತಾ ಇದ್ದಾನೆ, ನನ್ನ ವ್ರತ ಏನು ಗೊತ್ತಾ? ಅಭಯಂ ಸರ್ವಭೂತೇಭ್ಯ, ಎಲ್ಲರಿಗೆ ಅಭಯವನ್ನು ಕೊಡುವಂಥದ್ದೇ ನನ್ನ ನಿಜವಾದಂತಹ ಕೆಲಸ. ಹಾಗಾಗಿ ಅಂತಹ ಕೆಲಸ ಏನಿದೆಯಲ್ಲ, ಅಂತಹ ಕೆಲಸವನ್ನು ನಾನು ಅತೀ ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ. ಆ ನಿಷ್ಠೆಯಿಂದ ಯಾಕೆ ಮಾಡ್ತಾ ಇರೋದು ಗೊತ್ತಾ? ಮುಖ್ಯ ಪ್ರಾಣದೇವರನ್ನು ಉದ್ಧಾರ ಮಾಡೋದಕ್ಕಾಗಿ. ಆ ಮುಖ್ಯ ಪ್ರಾಣದೇವರೇ ಭೀಮಸೇನ ದೇವರು. ಅಂತಹ ಭೀಮಸೇನ ದೇವರನ್ನು ನಾವು ಹೊಂದಿದ್ವಿ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಸರ್ವಥಾ ಎಂದೆಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿ ಭಗವದ್ಗೀತೆ ಮಧ್ವ ಸಿದ್ಧಾಂತದ ದೊಡ್ಡ ಪ್ರಮೇಯವನ್ನು ನಮಗೆ ತಿಳಿಸ್ತಾ ಇದೆ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಜೀವ ಈಶಕ್ಕೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು, ಜೀವ ಜಡಕ್ಕೆ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ. ಈ ರೀತಿಯಾಗಿ ಪಂಚಭೇದಗಳಂತೆ. ಆ ಪಂಚಭೇದಗಳನ್ನು ತಿಳಿಸುವಂಥದ್ದು ಈ ಯಾವ ಭಗವದ್ಗೀತೆ. ಹೇಗೆ? ಕೃಷ್ಣ ಪರಮಾತ್ಮ ಈಶ, ಅವನೇ ಸರ್ವಶ್ರೇಷ್ಠ. ಅಂತಹ ಯಾವ ಕೃಷ್ಣ ಪರಮಾತ್ಮ ಅವನೇನು ಹೇಳ್ತಾ ಇದ್ದಾನೆ? ನೀನು ನನಗಿಂತಲೂ ಕೂಡ ಭಿನ್ನನಾಗಿದ್ದೀಯ ಅರ್ಜುನ ಅಂತ ಹೇಳಿದ್ದಾದ ಮೇಲೆ ಕೃಷ್ಣ ಪರಮಾತ್ಮ ಈಶ, ಅರ್ಜುನ ತಾನು ನರ ಜೀವ. ಹಾಗಾಗಿ ಇಂತಹ ಜೀವನಿಗೂ ಇಂತಹ ಈಶನಿಗೂ ಭೇದವನ್ನು ಕಲ್ಪನೆ ಮಾಡಿಕೊಡುತ್ತೆ. ಇನ್ನು ನಾನು ಭೀಷ್ಮನನ್ನು ಕೊಲ್ಲಲ್ಲ, ದ್ರೋಣನನ್ನು ಕೊಲ್ಲಲ್ಲ, ಕರ್ಣನನ್ನು ಕೊಲ್ಲಲ್ಲ, ದುರ್ಯೋಧನನ್ನು ಕೊಲ್ಲಲ್ಲ ಅಂಥೇಳಿ ಅರ್ಜುನ ಹೇಳುವಲ್ಲಿ ಅರ್ಜುನನೇ ಬೇರೆ, ಕೊಲ್ಲಲ್ಪಡುವಂಥವರು ಇವರೆಲ್ಲರೂ ಕೂಡ ಬೇರೆ. ಹಾಗಾಗಿ ಜೀವರಲ್ಲಿ ಭೇದವನ್ನು ಹೇಳ್ತಾ ಇದೆ. ಇನ್ನು ಭಗವಂತ ಹೇಳಿದ ನೀನು ಯುದ್ಧ ಮಾಡು ಅಂಥೇಳಿ, ಯುದ್ಧ ಅಲ್ಲಿ ಜಡ. ಹಾಗಾಗಿ ಈಶನಲ್ಲಿ ಜಡನಲ್ಲಿ ಭೇದವನ್ನು ತೋರಿಸ್ತಾ ಇದೆ. ಅರ್ಜುನ ಹೇಳ್ತಾನೆ, ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ, ನಾ ಯುದ್ಧ ಮಾಡಲ್ಲ ಅಂಥೇಳಿ. ಹಾಗಾಗಿ ಜೀವರಲ್ಲಿ ಮತ್ತು ಜಡರಲ್ಲಿ ಭೇದವನ್ನು ತೋರಿಸ್ತಾ ಇದೆ. ಹಾಗಾಗಿ ಜೀವ ಜಡರಲ್ಲಿ ಭೇದ, 4 ವಿಧವಾದಂತಹ ಭೇದವನ್ನು ಗೀತೆ ತೋರಿಸಿ ಕೊನೆಗೆ ಜಡರಲ್ಲಿ ಹೇಗೆ ಭೇದವನ್ನು ಕಲ್ಪನೆ ಮಾಡಿಕೊಳ್ಬೇಕು ಅಂದರೆ ಇಷ್ಟೇ ಅರ್ಥ. ನಾನು ನೋಡಪ್ಪ, ಯುದ್ಧದಲ್ಲಿ ಶಸ್ತ್ರಗಳನ್ನು ಎತ್ತುತ್ತೇನೆ, ಆ ಶಸ್ತ್ರಗಳಿಗೂ ಕೂಡ ಭೇದ ಅನ್ನುವಂಥದ್ದಿದೆ. ಬಿಲ್ಲಿನಲ್ಲಿ ಬಾಣವನ್ನು ಹೂಡುತ್ತೇನೆ ಅಂತಂದರೆ ಬಿಲ್ಲೇ ಬೇರೆ, ಬಾಣವೇ ಬೇರೆ. ಬಿಲ್ಲು ಬಾಣ ಎರಡೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದರಲ್ಲಿ ಒಂದು ಹೋಗಿ ಹಾಸುಹೊಕ್ಕಾಗಿ ಸೇರಿ ಆ ಕಾರ್ಯವನ್ನು ಮಾಡುತ್ತೆ ಹೊರತಾಗಿ ಬಿಲ್ಲೇ ಬಾಣವಾಗಲ್ಲ, ಬಾಣವೇ ಬಿಲ್ಲಾಗಲ್ಲ. ಹಾಗಾಗಿ ಜೀವರಲ್ಲಿ ಭೇದ, ಜೀವ ಜಡರಲ್ಲಿ ಭೇದ, ಜಡರಲ್ಲಿ ಭೇದ, ಜೀವ ಈಶರಲ್ಲಿ ಭೇದ. ಈ ರೀತಿಯಾಗಿ ಪಂಚಭೇದಗಳನ್ನು ತೋರಿಸುವಂಥದ್ದು ಯಾವುದು ಅಂತಂದರೆ ಅದು ಶ್ರೀಮದ್ ಭಗವದ್ಗೀತೆ. ಇಂತಹ ಯಾವ ಶ್ರೀಮದ್ ಭಗವದ್ಗೀತೆಯಲ್ಲಿ ನಾವು ಆಚಾರ್ಯರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನೋಡಿ, ಒಂದೇ ಶ್ಲೋಕದಲ್ಲಿ ಭಗವದ್ಗೀತೆ ಇಷ್ಟೆಲ್ಲ ಗುಹ್ಯವಾದಂತಹ ಇತಿ ಗುಹ್ಯ ತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ. ಗುಹ್ಯವಾದಂತಹ ಶಾಸ್ತ್ರ ಇದು,
ಕೇವಲ 700 ಶ್ಲೋಕ ಅಂಥೇಳಿ ನಾವಿಷ್ಟೇ ಅರ್ಥ ಮಾಡ್ಕೊಳ್ಳೋದಲ್ಲ, 700 ಶ್ಲೋಕ 700 ದಿನದಲ್ಲಿ ಮುಗಿಸ್ಬಹುದು ಅಂಥೇಳಿ ಅಲ್ಲ. ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಅಪೂರ್ವವಾದಂತಹ ಅರ್ಥಚಿಂತನೆಯನ್ನು ಹಿರಿಯರು ನಮ್ಮೆಲ್ಲರಿಗೆ ಅದು ರಾಯರ ಬೆಳಕಿನಲ್ಲಿ ತೋರಿಸ್ತಾ ಇದ್ದಾರೆ. ಕೊನೆಗೆ 2 ನಿಮಿಷ ರಾಯರ ವೈಶಿಷ್ಟ್ಯಪೂರ್ಣವಾದಂತಹ ಮಹತ್ವ ಏನು ಗೊತ್ತಾ? ಇನ್ನೇನು 2 ದಿನಗಳಲ್ಲಿ ಮಹಾಪ್ರಭುಗಳಾದ ರಾಯರ ಆರಾಧನೆ ಬರ್ತಾ ಇದೆ. ಇಂದು ಎಲ್ಲರೂ ಕೂಡ ಅವರ ಚರಣಾರವಿಂದ ಕೆರಗ್ತಾ ಇದ್ದಾರೆ. ಮಠಾತೀತವಾಗಿ ಮತಾತೀತವಾಗಿ ಎರಗುವಂತಹ ಏಕೈಕ ಯತಿಗಳು ಅಂತಂದರೆ ಅದು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಗುರುವಾರ ಬಂತು ಅಂತಂದರೆ ಅದು ರಾಯರ ವಾರ ಅಂತ ಹೇಳಿ ಆ ರೀತಿಯಾಗಿ ಗುರುಗಳು ರಾಘವೇಂದ್ರ ತೀರ್ಥರು ಯಾವ ಜಾತಿ, ಯಾವ ಮತ, ಯಾವ ಕುಲ, ಇವನು ಹೆಣ್ಣೋ ಗಂಡೋ ಹಿರಿಯನೋ ಕಿರಿಯನೋ ಅಂತ ಹೇಳಿ ನೋಡದಂತೆ ಎಲ್ಲರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಇಂಥ ಫೀಲ್ಡಲ್ಲಿ ರಾಯರು ನಮ್ಮನ್ನು ಉದ್ಧಾರ ಮಾಡಲಿಲ್ಲ ಅಂತವೇ ಇಲ್ಲ, ಎಲ್ಲ ಫೀಲ್ಡಲ್ಲೂ ಮಾಡಿದ್ದಾರೆ. ಏನ್ರಿ ರಾಯರು ಕೇವಲ ಬಂದವರಿಗೆ ಕೇಳಿದ್ದನ್ನಷ್ಟೇ ಕೊಡ್ತಾರ ಅಂತಂದರೆ ಅಷ್ಟೇ ಕೊಟ್ಟದ್ದಲ್ಲ. ಏನು ಕೇಳ್ತೀರಿ? ಯಾವ ಫೀಲ್ಡಲ್ಲಿ ರಾಯರು ನಮ್ಮನ್ನು ಕೈ ಬಿಟ್ಟಿದ್ದಾರೆ? ಎಲ್ಲದರಲ್ಲೂ ಕೈ ಹಿಡಿದಿದ್ದಾರೆ. ಊಟ ಬೇಕಾ? ಊಟಕ್ಕೆ ಹಾಕ್ತಾರೆ ರಾಯರು. ಹೇಗೆ ಅವರ ಪೂರ್ವಾಶ್ರಮದಲ್ಲಿ ನೋಡಿದ್ರೆ ಚಿನ್ನೆಯ ವಸ್ತ್ರೆ, ಭಿನ್ನ ಪಾನೀಯ ಪಾತ್ರೆ, ಅವರು ಉಟ್ಕೊಳ್ಳೋದಕ್ಕೊಂದು ವಸ್ತ್ರ ಇರಲಿಲ್ಲ. ತಿನ್ನೋದು ದೂರದ ಮಾತು, ಅಡುಗೆ ಮಾಡೋದಕ್ಕೆ ಸರಿಯಾದ ಪಾತ್ರನೇ ಇರಲಿಲ್ಲ. ಆದರೆ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಅಲ್ಲೊಂದು ರಾಯರ ಮಠ, ರಾಯರ ಹಸ್ತೋದಕ, ರಾಯರಿಗೆ ಅರ್ಪಣೆ ಮಾಡಿದಂತಹ ಪದಾರ್ಥಗಳನ್ನು ಇಂದಿಗೂ ಕೇವಲ ಬ್ರಾಹ್ಮಣರಲ್ಲ ಎಲ್ರಿಗೂ ಕೂಡ ವಿನಿಯೋಗ ಆಗ್ತಾ ಇದೆ ಅಂತಂದರೆ ರಾಯರು ನಮಗೆ ಊಟ ಹಾಕಿ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಅವರ ಬೃಂದಾವನ ಅಲ್ಲೇ ಹೋಗಬೇಕೇನ್ರಿ? ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಯಾಕೋ ನೀನು ರಾಯರ ಬೃಂದಾವನ ಮಂತ್ರಾಲಯಕ್ಕೆ ಯಾಕೆ ಹೋಗ್ತೀಯ? ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡ. ಅಥವಾ ಮೃತ್ತಿಕಾ ಬೃಂದಾವನ ಇರೋಲ್ಲಿ ಹೋಗಬೇಕಾ? ಬೇಡ. ಫೋಟೋ ಬೇಕಾ? ಅದೂ ಬೇಡ ಅಂತ ಹೇಳ್ತಾರೆ. ದೀಪ ಸಂಯೋಜನಾಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ದೀಪ ಹಚ್ಚು, 2 ದೀಪ ಹಚ್ಚಿ ಸ್ವಾಮಿ ರಾಘವೇಂದ್ರ ತೀರ್ಥರೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾ ನಿತ್ಯಮಿಷ್ಟಾರ್ಥ ಸ್ಯೋರ್ನ ಸಂಶಯ. ಈ ರೀತಿಯಾಗಿ ಆ ರಾಯರ ಮಂತ್ರವನ್ನು ನಾಮವನ್ನು ಸ್ಮರಣೆ ಮಾಡಿದರೆ ಸಾಕು, ಅಲ್ಲಿಗೆ ರಾಯರು ಬಂದು ಅಭಯವನ್ನು ನೀಡ್ತಾರೆ. ಅನ್ನವನ್ನು ಕೊಟ್ಟರು, ಎಲ್ರಿಗೂ ರಕ್ಷಣೆಯನ್ನು ಕೊಟ್ಟರು. ಇಷ್ಟೇ ಮಾಡಿದ್ರ ಅಂತಂದರೆ ಇಲ್ಲ, ಅವರು ಗ್ರಂಥಗಳನ್ನು ರಚನೆ ಮಾಡಿ ಗೀತೆಗೆ ಈ ಗೀತಾ ವಿವೃತಿ ಅಂತ ಹೇಳಿ ಗ್ರಂಥವನ್ನು ರಚನೆ ಮಾಡಿ ಗೀತೆಗೆ ತಪ್ಪು ಅರ್ಥವನ್ನೆಲ್ಲರೂ ಕಲ್ಪನೆ ಮಾಡಿಕೊಂಡಿದ್ರು. ಯಾರೂ ಈ ರೀತಿಯಾಗಿ ಅರ್ಥ ಕಲ್ಪನೆ ಮಾಡಿಕೊಳ್ಬೇಡಿ, ನಿಜವಾದ ಅರ್ಥ ಇದು ಅಂತ ಹೇಳಿ ಗೀತೆಯ ಅಡಿಯಲ್ಲಿ ನಮಗೆ ದಾರಿದೀಪವಾಗಿ ನಿಂತು ನಿಜವಾದ ಗುರುಗಳು ಅಂತಂದರೆ ದಾರಿಯನ್ನು ತೋರಿಸುವಂಥವರು. ಆ ರೀತಿಯಾಗಿ ನಿಜವಾದ ದಾರಿಯನ್ನು ತೋರಿಸಿದ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಅಂತಹ ರಾಯರು ರಚನೆ ಮಾಡಿದ ಗೀತಾ ವಿವೃತಿಯ ಅಡಿಯಲ್ಲಿ ಮಧ್ವ ಸಿದ್ಧಾಂತದ ಚಿಂತನೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.